ಓ ಬಂದ್ರೆ ಸ್ನೇಹಿತರೆ ಬನ್ನಿ. ಇವತ್ತು ಏನಪ್ಪಾ ಅಂದ್ರೆ ತುಂಬಾ ಜನ ಕೇಳ್ತೀರಾ ಐಪ್ ಬಗ್ಗೆ ವಿಡಿಯೋ ಮಾಡಿ, ಐಪ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಆಕ್ಚುಲಿ ಹೇಳ್ಬೇಕಾದ್ರೆ 7 ತಿಂಗಳ ಹಿಂದೆನೆ ಕಂಪ್ಲೀಟ್ ಡೀಟೇಲ್ ಆಗಿ ಈ ರೀತಿನೇ ಒಂದು ಅಪ್ಡೇಟ್ ಬರುತ್ತೆ ಅಂತ ವಿಡಿಯೋ ಮಾಡಿದಾನೆ ಬರತ್ತು ಅಲ್ವಾ. ಆ ವಿಡಿಯೋನ ನಾನು ವಾಟ್ಸಪ್ ನಲ್ಲೂ ಅಷ್ಟೇ ಸ್ಟೇಟಸ್ ಅಲ್ಲಿ ಹಾಕಿದ್ದೆ, ಕೆಲವರಿಗೆಲ್ಲ ವಿಡಿಯೋಸ್ ಕಳಿಸಿದ್ದೆ. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಪಿನ್ ಮಾಡಿರ್ತೀನಿ, ಹೋಗಿ ನೋಡ್ಕೊಳ್ಳಿ. 7 ತಿಂಗಳ ಹಿಂದೆನೆ ಇದ್ರ ಬಗ್ಗೆ ಮಾಡಿದ್ದು. ಓಕೆ, ಈಗೆಲ್ಲ ಕ್ರಿಯೇಟರ್ಸ್ಗಳು ಈಗ ಮಾಡ್ತಾ ಇದ್ದಾರೆ. ಕೆಲವು ಕ್ರಿಯೇಟರ್ಸ್ ತುಂಬಾನೇ ಏನಂದ್ರೆ ಐಪ್ ಮಾಡೋದ್ರಿಂದ ನಿಮ್ ಚಾನಲ್ ವೈರಲ್ ಆಗುತ್ತೆ, ನಿಮ್ ವಿಡಿಯೋ ವೈರಲ್ ಆಗುತ್ತೆ, ಲಕ್ಷ ಲಕ್ಷ ವ್ಯೂ ಬರುತ್ತೆ, ನಿಮ್ಮೇಲೆ ಐಪ್ ಮಾಡಿ ಅಂತ ಹೇಳ್ತಾ ಇದಾರೆ. ಇಲ್ಲಿ ಏನ್ ಗೊತ್ತಾ, ಇದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀವಿ. ಓಕೆನಾ? ಏನೋ ಐಪ್ ಮಾಡೋದ್ರಿಂದ ವಿಡಿಯೋ ವೈರಲ್ ಆಗುತ್ತಾ? ಇಲ್ವಾ? ಹೌದಾ, ಐಪ್ ಮಾಡೋದ್ರಿಂದ ವಿಡಿಯೋ ವೈರಲ್ ಆಗುತ್ತಾ? ಹೈಪ್ ಮಾಡ್ರೆ ವಿಡಿಯೋ ವೈರಲ್ ಆಗೋದಿಲ್ಲ. ಜಸ್ಟ್ ಒಂದು ಎಂಗೇಜ್ಮೆಂಟ್ಗೋಸ್ಕರ ಅಷ್ಟೇನೆ ಯೂಟ್ಯೂಬರ್ ಈ ಒಂದು ಅಪ್ಡೇಟ್ ತಂದಿದ್ದಾರೆ. ವ್ಯೂವರ್ಸ್ಗೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ಸ್ವಲ್ಪ ಮಿಂಗಲ್ ಆಗಲಿ, ಒಂದು ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಸುಮ್ಮನೆ ಈ ಅಪ್ಡೇಟ್ನ ಎಂಜಾಯ್ ಮಾಡ್ಲಿಕ್ಕೋಸ್ಕರ ಅಷ್ಟೇ ಹೈಪ್ ತಂದಿರೋದು. ಆಮೇಲೆ ಲೀಡರ್ಶಿಪ್ ಟಾಪ್ 1, ಟಾಪ್ 2, ಟಾಪ್ 3 ಆ ರೀತಿ ನಿಮಗೆ ಲೀಡರ್ಶಿಪ್ ಮತ್ತೆ ಐ ಫೀಚರ್ ಕಾರಣ ಏನ್ ತಂದಿರೋದಂತ ಅಂದ್ರೆ ವ್ಯೂವರ್ಸ್ ಸ್ವಲ್ಪ ನಿಮ್ ಜೊತೆ ಎಂಗೇಜ್ ಆಗ್ಲಿ ಅಂತ, ಅದ್ರಗೋಸ್ಕರ ಅಷ್ಟೇ. ಇದು ಒಂದ್ ರೀತಿಯ ಎಂಗೇಜ್ಮೆಂಟ್. ಆದ್ರೆ ಇದು ವಿಡಿಯೋ ವೈರಲ್ ಮಾಡೋ ಸಂಬಂಧ ಇಲ್ಲ. ನಾವ್ ಬೇಕಾದ್ರೆ ಯೂಟ್ಯೂಬ್ ಟೀಮ್ ಹತ್ರ ಚಾಟ್ ಮಾಡ್ದೆ ಪಾಪ, ಅವ್ರು ಹೇಳಿದ್ರು ಹೈಪ್ ಮಾಡ್ರೆ ನಿಮ್ ವಿಡಿಯೋ ಗ್ಯಾರಂಟಿ ವೈರಲ್ ಆಗೋದಿಲ್ಲ. ಜಸ್ಟ್ ಒಂದು ಫೀಚರು, ಫನ್ ಫೀಚರು ವ್ಯೂವರ್ಸ್ಗೋಸ್ಕರ, ಕಾಂಟೆಂಟ್ ಕ್ರಿಯೇಟರ್ಸ್ಗೋಸ್ಕರ ತಂದಿದೀವಿ ಅಷ್ಟೇ ಅಂತ ಯೂಟ್ಯೂಬ್ ಅವ್ರು ಹೇಳಿದ್ರು. ಅಂದ್ರೆ ಹೆಂಗೆ ಲೈಕ್ ಕೊಡ್ತೀವಿ, ಹೆಂಗೆ ಕಮೆಂಟ್ ಮಾಡ್ತೀವಿ, ಅದೇ ರೀತಿಯಾಗಿ ಒಂದು ಹೊಸ ಫೀಚರ್ನ ತಂದಿದ್ದಾರೆ. ಹೇಳಕ್ಕ ಇದು ಕ್ಲಿಕ್ ಆದ್ರೆ ಫೀಚರ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಓಕೆನಾ? ಚೆನ್ನಾಗಿ ಕ್ಲಿಕ್ ಆದ್ರೆ, ಇಲ್ಲ ಅಂದ್ರೆ ಅರ್ಧಕ್ಕೆ ನಿಂತೋಗ್ಬೋದು. ಯಾಕಂದ್ರೆ ಐಪಿಂದ ಯಾವುದೇ ರೀತಿಯಾಗಿ ಚಾನಲ್ ವೈರಲ್ ಆಗಲ್ಲ ಅಥವಾ ವಿಡಿಯೋ ವೈರಲ್ ಆಗಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ಒಂದು ಹೇಳ್ದನ, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ತಂದಿರೋದ್ರಿಂದ. ಐಪ್ ಮಾಡಿದ ತಕ್ಷಣ ನಮ್ಮ ಕನ್ನಡ ಭಾಷೆಯವ್ರು ನಂಬರ್ ಟಾಪಲ್ಲಿದ್ದಾರೆ, ತಮಿಳವರು ಟಾಪಲ್ಲಿ ಇದಾರೆ ಅಂತ. ಅವರು ನಮ್ಮ ಕನ್ನಡದವ್ರಂತೂ ಟಾಪಲ್ಲಿ ಇನ್ನೋರ್ಗೆ ಯಾರು ಬರಲೇ ಇಲ್ಲ. ಬರೋದು ನನ್ನ ಇದು ಮೊಬೈಲ್ ಎಲ್ಲ ಐಪ್ ಮಾಡಿದ್ಕೆ 32,000 ಗಂಟೆ ರೀಚ್ ಆಯ್ತು ಅಷ್ಟೇ. ಅಲ್ಲಿ ಆಲ್ಮೋಸ್ಟ್ ನಾವು ಎಷ್ಟೊತ್ತಿಗೆ ಬಂದೋ ಫಸ್ಟ್ ದಿವಸ ಐಪ್ ಬಂದಾಗ 99 ಇದ್ದೋ. ಆಮೇಲೆ ನಾವು ಮತ್ತೆ ಕಾಣಲೇ ಇಲ್ಲ ಎಲ್ಲೋದು ಅಂತಾನೆ. ಕನ್ನಡದವ್ರು ಯಾರು ಕೂಡ ಟಾಪ್ 100 ಬರಲಿಲ್ಲ, ನಾನು ಕೂಡ ನೋಡಿದೆ. ಓಕೆ, ಸುಮ್ಮನೆ ಒಂದು ಆ ರೀತಿ ಒಬ್ಬ ಯೂಟ್ಯೂಬರ್ ಬಂದಿದೆ ಅಂತ. ಆಮೇಲೆ ಎಷ್ಟು ಲಕ್ಷ ಜನ ಯೂಟ್ಯೂಬರ್ ಇದ್ದಾರೆ, ಅಷ್ಟು ಜನ ಲಕ್ಷ ಜನಕ್ಕೆ ಮಾತ್ರ ಈ ಐಪ್ ಸಿಕ್ಕಿರೋದಲ್ಲ. 5 ಲಕ್ಷಕ್ಕಿಂತ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರೋದಕ್ಕೆ ಮಾತ್ರ ಹೇಳ ಪಿನ್ ಮಾಡಿದ್ದೀನಿ, ವಿಡಿಯೋದಲ್ಲಿ ಪೂರ್ತಿ ಹೇಳಿದ್ದಾನೆ. ಮತ್ತೆ 500 ಸಬ್ಸ್ಕ್ರೈಬರ್ಸ್ಗಿಂತ ಮೇಲೆ ಅವ್ರಿಗೆ ಮಾತ್ರ ಈ ಐಪ್ ಒಂದು ಫೀಚರ್ ಸಿಗೋದು. ಓಕೆನಾ? ಓಕೆ, ಬರ್ತೀವಿ. ಈ ಐಪ್ ಈಗ 3 ಇರುತ್ತೆ ವಾರಕ್ಕೆ ಅಂತಾನು ಹೇಳಿದ್ಯಾ? ಅದರಲ್ಲಿ ಆಲ್ರೆಡಿ ಅಕಸ್ಮಾತ್ 3 ಆಗೋದ್ಮೇಲೆ ಏನೋ ಅದರಲ್ಲಿ ದುಡ್ಡು ತಗೊಂಡು ನಾವು ಐಪ್ ಮಾಡಕ್ಕಾಗುತ್ತಾ? ಇದೆಲ್ಲ ಈ ಫೀಚರ್ ಬಂದಿದೆಯಾ ನಮ್ಮ ಇಂಡಿಯಾಗ್ ಬಂದಿಲ್ಲ. ನಾನು ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ಹಾಕ್ತೀನಿ, ನೋಡ್ತಾ ಇರ್ಬೋದಲ್ಲ ಸ್ಕ್ರೀನ್ ಮೇಲೆ. ಹೈಪ್ ಅಟ್ ನೋ ಕಾಸ್ಟ್ ಫಾರ್ ಅ ಕಾಸ್ಟ್ ಅಂದ್ರೆ ಹೈಪ್ ನೋ ಕಾಸ್ಟ್ ನಮ್ಮ ಇಂಡಿಯಾದಲ್ಲಿ ತಂದಿದ್ದಾರೆ. ಇಲ್ಲಿ ನೋಡಿ, ಕೆಳಗಡೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೋರಿಸ್ತೀನಿ. ಇದು ಆಸ್ಟ್ರೇಲಿಯಾ, ಬೆಲ್ಜಿಯಂ, ಬಲ್ಗೇರಿಯಾ, ಸೈಪ್ರಸ್, ಸ್ಕೇಚಿಯಾ, ಆಮೇಲೆ ಫ್ರಾನ್ಸ್, ಜರ್ಮನಿ, ಗ್ರೀಸ್, ಹಂಗರಿ, ಇಂಡಿಯಾ, ಇಂಡೋನೇಷ್ಯಾ, ಇಟಲಿ, ಲಕ್ಸಂಬರ್ಗ್, ಮೆಕ್ಸಿಕೋ, ಪೋಲ್ಯಾಂಡ್, ಪೋರ್ಚುಗಲ್, ರೊಮೇನಿಯಾ, ಸ್ಲೋವಿಯಾ, ಆಮೇಲೆ ಸ್ಪೇನ್ ಮತ್ತೆ ತೈವಾನ್. ಇಷ್ಟು ದೇಶಗಳಲ್ಲಿ ಹೈಪ್ ಅಟ್ ನೋ ಕಾಸ್ಟ್ ತಂದಿದ್ದಾರೆ, ಅಂದ್ರೆ ಫ್ರೀಯಾಗಿ ಹೈಪ್ ಮಾಡ್ಬೋದು. ಆದ್ರೆ ಬ್ರೆಜಿಲ್ ಮತ್ತೆ ಟರ್ಕಿನಲ್ಲಿ ಫ್ರೀಯಾಗೂ ಮಾಡ್ಬೋದು. ಆಮೇಲೆ ಪ್ಲಸ್ ನೀವು ಬೇಕಾದ್ರೆ ಕಾಸ್ಟ್ ಅಂದ್ರೆ ನೀವು ಇಷ್ಟು ಅಂತ ದುಡ್ಡು ಹಾಕ್ಬೇಕು, ಅದು 50% ಶೇರ್ ಆಗುತ್ತದು. ಎಷ್ಟೆಷ್ಟು ಶೇರ್ ಆಗುತ್ತೆ ಅಂತ ಯೂಟ್ಯೂಬ್ ಅವ್ರು ಹೇಳಿ, ಐ ಥಿಂಕ್ 55%, 45% ಯೂಟ್ಯೂಬ್ ಅವ್ರಿಗೆ ಅಂತ ನಮ್ಮ ಅಭಿಪ್ರಾಯ. ಸೊ ಅಲ್ಲಿಂದಾನು ಬೇಕಾದ್ರೆ ಕ್ರಿಯೇಟರ್ಸ್ ಅರ್ನಿಂಗ್ಸ್ ಮಾಡೋದು. ಆದ್ರೆ ಈ ಫೀಚರ್ ಕೇವಲ ತಂದಿರೋದು ಬ್ರೆಜಿಲ್ ಮತ್ತೆ ಟರ್ಕಿನಲ್ಲಿ. ಐ ಥಿಂಕ್ ಇನ್ನು ಫ್ಯೂಚರ್ ಅಲ್ಲಿ ಈ ಕಂಟ್ರೀಸ್ ಎಲ್ಲ ಮೆನ್ಷನ್ ಮಾಡಿದ್ರೆ, ಇಷ್ಟು ಕಂಟ್ರೀಸ್ ಹೈಪ್ ಅಟ್ ನೋ ಕಾಸ್ಟ್, ಅವ್ರಿಗೂ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇನ್ನೊಂದು 2-3 months ಅಲ್ಲಿ ಈ ಫೀಚರ್ ತರ್ಬೋದು. ಬಿಕಾಸ್ ಈಗೀಗ ಸ್ವಲ್ಪ ರಿಲೀಸ್ ಮಾಡ್ತಾ ಇರುವಂತದ್ದು ಹೈಪ್ ಇಡೀ ವರ್ಲ್ಡ್ ವೈಡ್ ನಿಧಾನಕ್ಕೆ ಹೈಪ್ ಅಟ್ ನೋ ಕಾಸ್ಟ್ ತರ್ತಾರೆ, ಆಮೇಲೆ ಹೈಪ್ ಅಟ್ ಫಾರ್ ಕಾಸ್ಟ್ ಅಂತಾನು ತರ್ತಾರೆ. ಸೊ ಇದೊಂದು ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು ಪಾಪ. ಅಂದ್ರೆ ಈಗ ನಾವು ದುಡ್ಡು ಕೊಟ್ಟು ಕೂಡ ಹೈಪ್ ಮಾಡ್ಬೋದು. ಅಂದ್ರೆ ನಮ್ಗೊಂದು ಯೂಟ್ಯೂಬ್ ಒಂದು 40% ಹೋಗ್ಬೋದು, ನಮ್ಗೊಂದು 60% ಬರುತ್ತೆ. ಯಾರು ದುಡ್ಡು ಇರ್ತಾರೋ ಅವ್ರು ತಗೊಂಡ್ ಮಾಡ್ತಾರೆ, ಅವ್ರ ಕ್ರಿಯೇಟರ್ಸ್ಗೆ ಇಷ್ಟಪಡೋರು ಅಲ್ವಾ. ಮಾಡಿದಾಗ ನಮಗೂ ಕೂಡ ಒಳ್ಳೆ ಇನ್ಕಮಿಂಗ್ ಬರುತ್ತೆ. ಯಾರು ಕ್ರಿಯೇಟರ್ಸ್ಗಳು ಮಾಡಿದಾಗ ವ್ಯೂವರ್ಸು ಕ್ರಿಯೇಟರ್ಸ್ ಒಳ್ಳೆ ಇನ್ಕಮ್ ಬರುತ್ತೆ, ಫೀಚರ್ ಬರುತ್ತೆ ಅಂತ ಹೇಳಿದೆ. ಆಲ್ರೆಡಿ ಬ್ರೆಜಿಲ್ ಮತ್ತೆ ಇನ್ನೊಂದು ಯಾವ್ದು ಹೇಳಿದೆ, ಟರ್ಕಿ, ಇವರಿಬ್ರು ಆಲ್ರೆಡಿ ಇದೆಯಂತೆ. ಬಟ್ ಈಗ ಬರುತ್ತೆ ನಂದು 3 ಐಪ್ ಆಗೋಯ್ತು. ಮತ್ತೆ ನೆಕ್ಸ್ಟ್ ಯಾವಾಗ ಐಪ್ ಅಪ್ಡೇಟ್ ಆಗುತ್ತೆ? ಇದು ನೆಕ್ಸ್ಟ್ ಹೈಪ್ ಬಂದ್ಬಿಟ್ಟು ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ಆಗ್ತಾ ನೋಡ್ತಾ ಇರ್ಬೋದಲ್ಲ. ಆನ್ ಮಂಡೇಸ್ ಅಟ್ midnight ಲೋಕಲ್ ಟೈಮ್ ವಿ ವಿಲ್ ರಿಫ್ರೆಶ್ your ability to hype. For example, if it's Sunday evening and you hyped twice over the past week, at midnight on Monday you can hype 3 times throughout the week. ಇದರ ಅರ್ಥ ಏನಂತಂದ್ರೆ, ಅಕಸ್ಮಾತ್ ಏನಾದ್ರು ನೀವು ಮಧ್ಯರಾತ್ರಿ, ಮಂಡೇ ಮಧ್ಯರಾತ್ರಿ ಪಾಪ ಲೋಕಲ್ ಟೈಮ್, ಈ ವರ್ಲ್ಡ್ ಅಲ್ಲಿ ಲೋಕಲ್ ಟೈಮ್ GMT ನ ಫಾಲೋ ಮಾಡ್ತಿದ್ರೆ, ಸೊ ಲೋಕಲ್ ಟೈಮ್ ಪ್ರಕಾರ ಬಂದ್ಬಿಟ್ಟು ಮಂಡೇ ಮಧ್ಯರಾತ್ರಿಲಿ ನಿಮ್ಗೆ ಈ ತರ
ಮತ್ತೆ ರಿಫ್ರೆಶ್ ಆಗುತ್ತೆ ಅಬಿಲಿಟಿ. ಅಕಸ್ಮಾತ್ ಏನಾದ್ರು ಪಾಪ ಈಗ ಸಂಡೇ ಇತ್ತು ಅಥವಾ ಫ್ರೈಡೆ ಅಥವಾ ಸ್ಯಾಟರ್ಡೆ ಇತ್ತು, ನೀವು 2 ಸತಿ ಅಥವಾ 3 ಸತಿ ಹೈಪ್ ಮಾಡಿದ್ಯಾ, ಮತ್ತೆ ರಿಫ್ರೆಶ್ ಆಗ್ಬೇಕಂತ ಅಂದ್ರೆ ಅದು ಮಂಡೇ ಮಧ್ಯರಾತ್ರಿವರೆಗೂ ನೀವು ಕಾಯ್ಬೇಕು. ಮಂಡೇ ಮಧ್ಯರಾತ್ರಿ ಆಮೇಲೆ ನೀವು ಅಬಿಲಿಟಿ ಏನಿದೆ ಹೈಪ್ ಮಾಡೋಕ್ಕೋಸ್ಕರ ಅದು ಮತ್ತೆ ರಿಫ್ರೆಶ್ ಆಗುತ್ತೆ. ಮತ್ತೆ ನೀವು ಆ ಪರ್ಟಿಕ್ಯುಲರ್ ವಿಡಿಯೋಗೆ ರಿಫ್ರೆಶ್ ಮಾಡ್ಬೋದು. ಮತ್ತೆ ಪಾಪ ಇನ್ನೊಂದು ಯಾವ ವಿಡಿಯೋಗೆ ನಾವು ಹೈಪ್ ಮಾಡ್ಬೋದು ಅಂದ್ರೆ 1 ವಾರ ಒಳಗಡೆ, ಈಗ ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಪಾಪ, ಇನ್ನು 1 ವಾರ ಆಗಿಲ್ಲ, 2-3 ದಿವಸ ಆಗಿದೆ ಅಥವಾ 24 ಅವರ್ಸ್ ಆಗಿದೆ ಅಂತ ಅನ್ಕೊಳ್ಳೋಣ ಪಾಪ, ಅವಾಗ ನಾನು ಹೈಪ್ ಮಾಡ್ಬೋದು. ಅಥವಾ 1 ವಾರ 2 ವಾರ ಮೇಲೆ ಆಗ್ಬಿಟ್ರೆ ಅದ್ರಿಗೆಲ್ಲ ಹೈಪ್ ಮಾಡಕ್ ಆಗಲ್ಲ. ಸೊ ಇದೊಂದು ರೂಲ್ಸ್ ಇದೆ. 1 ವಾರ ಒಳಗಡೆ ಅಂದ್ರೆ 1 ವೀಕ್ ಒಳಗಡೆ ಅಪ್ಲೋಡ್ ಮಾಡಿರೋಂತ ವಿಡಿಯೋಸ್ಗೆ ಮಾತ್ರ ಹೈಪ್ ಮಾಡಬಹುದು. ಅದು ಲೀಡರ್ ಬೋರ್ಡ್ ಶೋ ಆಗುತ್ತೆ. 1 ವಾರ ಆಮೇಲೆ ಅದು ಲೀಡರ್ ಬೋರ್ಡ್ ತೆಗ್ದಾಕ್ಬಿಡ್ತಾರೆ, ಮತ್ತೆ ಅದನ್ನ ಮತ್ತೆ ಹೈಪ್ ಮಾಡಕ್ ಆಗಲ್ಲ. ಅದೇ ಹೊಸ ವಿಡಿಯೋಗಳಿಗೆ ಹೈಪ್ ಮಾಡೋದು. ಗೊತ್ತಾಯ್ತಾ? ನೀವು ಅನ್ಕೊಂಬೋದು ಹಳೆ ವಿಡಿಯೋಗೆಲ್ಲ ಹೈಪ್ ಮಾಡ್ಬೋದು ಅಂತ. ನೋಡಿ ಭರತ ಹೇಳ್ದ ಫೀಚರು, 1 ವಾರದಲ್ಲಿ ಯಾವ್ದು ವಿಡಿಯೋ ಇರುತ್ತಲ್ಲ 7 ಡೇಸ್ ಒಳಗಡೆ, ಅದಕ್ಕೆ ಅವರು 7 ಡೇಸ್ ಒಳಗೆ ಮತ್ತೆ ಹೈಪ್ನ ರಿಫ್ರೆಶ್ ಮಾಡ್ತಾರೆ. ಮತ್ತೆ 3 ಹೈಪ್ ಸಿಗುತ್ತೆ ನಿಮಗೆ. ವೀಕ್ಲಿ 3 ಹೈಪ್ ಒಳ್ಳೆ ಹೈಪ್ ಮಾಡ್ಬೋದು. ಯಾವುದೇ ಒಬ್ಬ ಕ್ರಿಯೇಟರ್ಸ್ಗೆ, ನಿಮ್ಮ ಇಷ್ಟವಾದ ಕ್ರಿಯೇಟರ್ಗೆ, ಭರತಿಗೆ ಆಗಲಿ ಹೈಪ್ ಮಾಡ್ಬೋದು. ನೀವು ಆ ಒಂದು ವಿಡಿಯೋಗೆ ಮಾಡ್ಬೋದು ಅಷ್ಟೇ. ನೆಕ್ಸ್ಟ್ ವೀಕ್ ಮತ್ತೆ ಬರುತ್ತಲ್ಲ, ಆ ಹೈಪ್ ಮಾಡಕ್ ಹೋದ್ರೆ ಹೈಪ್ ಆಗಲ್ಲ ಆ ವಿಡಿಯೋಗೆ. ಓಕೆನಾ? ಮತ್ತೆ ರಿಫ್ರೆಶ್ ಆಗಿ ನಾವು ವಿಡಿಯೋ ಹಾಕಿರ್ತೀವಿ ನೋಡಿ, ಆ ವಿಡಿಯೋಗೆ ಮಾಡ್ಬೋದು. ಓಕೆನಾ? ಅದು ಟಾಪ್ ಒಂದು ಬೋರ್ಡಲ್ಲಿ ಹೋಗುತ್ತೆ. ಅದೊಂಥರ ಮಜಾ ಇರುತ್ತೆ. ಅಂದರೆ ಕ್ರಿಯೇಟರ್ಸ್ಗೆ ಇದು ಹೋಯ್ತಾ ಒಂಥರ ಚೆನ್ನಾಗಿರುತ್ತೆ. ಬಟ್ ಇದರಿಂದ ಯಾವುದೇ ವಿಡಿಯೋ ವೈರಲ್ ಆಗಲ್ಲ. ಓಕೆ, ವಿಡಿಯೋ ಮಾಮೂಲಿ ಆಗಿರುತ್ತೆ. CTR ಏನಿರುತ್ತೆ, ಕ್ಲಿಕ್ ಟು ರೈಟು, ಅದೇನಿದೆ ಅದು ಫಸ್ಟ್ ಏನಿತ್ತು ಅದ್ರ ಮೇಲೆ ಬೇಸಿಕ್ಸ್ ಮೇಲೆ ಯೂಟ್ಯೂಬ್ ನಡೀತಿರುತ್ತೆ. ಹೈಪಿಂದ ಏನೇನೋ ವಿಡಿಯೋ ವೈರಲ್ ಆಗಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಹೇಳೋದು ಒಳ್ಳೆ ಕ್ರಿಯೇಟರ್ಸ್ನ ಫಾಲೋ ಮಾಡಿ ಅಂತ. ಹಿಂದಿ ಯೂಟ್ಯೂಬರ್ಸ್ಗಳು ಅಂತೂ ಬರೋದು ಹೈಪ್ ಮಾಡಿದ್ರೆ ಸಾಕು, ನಿಮ್ಮ ವಿಡಿಯೋಗಿನ ಲಕ್ಷ ವ್ಯೂ. ಯಾರೆಲ್ಲ ಟಾಪರ್ ಬರ್ತೀರಾ, ನೀವು ಟಾಪ್ ಬಂದ್ಬಿಟ್ರೆ ಸಾಕು, 10,000 1 ಲಕ್ಷ 2 ಲಕ್ಷ ಹೈಪ್ ಬಂದ್ಬಿಡ್ತು ಅಂದ್ರೆ ನಿಮ್ಮ ವಿಡಿಯೋ 100% ವೈರಲ್ ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಇದು ಶುದ್ಧ ಸುಳ್ಳು ಅಂತ ಈಗ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಇದು ಮಾಡಿದೀವಿ. ನೆಕ್ಸ್ಟ್ ಇನ್ನೇನಿದೆ ಫೀಚರ್ ಬರುತ್ತೆ ಇದರಲ್ಲಿ? ಅಷ್ಟೇ ಫೀಚರ್ಸ್ ಪಾಪ, ಅಷ್ಟೇ ಲಿಮಿಟೆಡ್ ಫೀಚರ್ಸ್ ಅಷ್ಟೇ ಕೊಟ್ಟಿದ್ರೆ, ಸುಮ್ನೆ ವ್ಯೂವರ್ಸ್ ಎಂಜಾಯ್ ಮಾಡ್ಲಿಕ್ಕೋಸ್ಕರ ಅಷ್ಟೇ. ಮತ್ತೆ ಇನ್ನೊಂದು, ಅಕಸ್ಮಾತ್ ನೀನು ಹೈಪ್ ಮಾಡಿದ್ರೆ ಜಾಸ್ತಿ ಹೊತ್ತು, ಈಗ ನನ್ನ ಚಾನಲ್ ಜಾಸ್ತಿ ನೀ ಹೈಪ್ ಮಾಡ್ತೇವೆ, ಜಾಸ್ತಿ ಇಂಟ್ರೆಸ್ಟ್ ಪಡ್ತಿದ್ಯಾ ಅಂದ್ರೆ ಅದ್ರಗೋಸ್ಕರ ವ್ಯೂವರ್ಸ್ಗೆ ಒಂದು ಸಣ್ಣ ಬ್ಯಾಡ್ಜ್ ಕೊಡ್ತಾರೆ, ಹೈಪಿಂಗ್ ಬ್ಯಾಡ್ಜ್, ಹೈಪಿಂಗ್ ಸ್ಟಾರ್ ಅಂತ. ಇಷ್ಟೇ ಲಾಭ ಇರೋದು ನಮ್ಗೆ. ಓಕೆನಾ? ಒಂಥರ ಅದೇನೆ, ಯಾರ್ಯಾರು ಒಳ್ಳೊಳ್ಳೆ ಬ್ಯಾಚ್ ಸಿಗುತ್ತೆ ಅವ್ರನ್ನ ತೋರಿಸ್ತಾ ಇರುತ್ತೆ ಯೂಟ್ಯೂಬ್. ಆ ಬ್ಯಾಚಲ್ಲಿ ಹೋಗ ಯೂಟ್ಯೂಬರ್ ಅಂದ್ರೆ ಸಬ್ಸ್ಕ್ರೈಬ್ ಆಗದಿರೋರು ಹೋಗಿ ಸಬ್ಸ್ಕ್ರೈಬ್ ಆಗ್ಬೋದು ಅಲ್ವಾ? ಇಲ್ಲಿ ಈ ತರ ಒಂದು ಫೀಚರ್ ಇದೆ ಅಲ್ವಾ? ಈ ಏನೋ ತುಂಬಾ ಹೈಪ್ ಕೊಡ್ತಾ ಇದಾರೆ ಅಂದ್ರೆ, ಏನೋ ಚೆನ್ನಾಗಿ ಮಾಡಿದನಪ್ಪ ಈ ಯೂಟ್ಯೂಬರು, ಈ ಕ್ರಿಯೇಟರ್ಸು ಅಂದ್ಬಿಟ್ಟು ಹೋಗಿ ಚಾನಲ್ ನೋಡೋಕೆ ಸ್ಟಾರ್ಟ್ ಮಾಡ್ತೀರಾ. ಅಲ್ಲಿಂದ ಸಬ್ಸ್ಕ್ರೈಬರ್ಸ್ ಬರ್ಬೋದು, ಅಲ್ಲಿಂದ ನಮಗೆ ಚಾನಲ್ ಡೆವಲಪ್ ಆಗ್ಬೋದು. ಇಷ್ಟು ಬಿಟ್ರೆ ಇದರಿಂದ ಯಾವುದೇ ರೀತಿಯಾದ ವಿಡಿಯೋ ವೈರಲ್ ಆಗಲ್ಲ. ಆಮೇಲೆ ಹೈಪ್ ಅಷ್ಟೇ ಹೇಳಿದ ನೆಕ್ಸ್ಟ್ ಹೇಳೋಕ್ಕಲ್ಲ, ಈ ವರ್ಷದ ಎಂಡೊಳಗೆ ಅಥವಾ ಈ ವರ್ಷ ಆದಮೇಲೆ ಜನವರಿ ಫೆಬ್ರವರಿ ಆದಮೇಲೆ ಹೈಪ್ಗೆ ಒಂದು ಕಾಸ್ಟ್ ತರ್ತಾರೆ. ಇಷ್ಟೊಂದು ದುಡ್ಡು ತೊಗೊಂಡ್ರೆ, 100 ರೂಪಾಯಿ ತೊಗೊಂಡ್ರೆ ನಿಮಗೆ 3 ಮತ್ತೆ ಹೈಪ್ ಸಿಗ್ಬೋದು. ಆ 100 ರೂಪಾಯಿ ಮತ್ತೆ ನೀವು ಏನೋ ಹೈಪ್ ಮಾಡಿದಾಗ ಯಾರಿಗೆ ಹೈಪ್ ಮಾಡ್ತೀರಾ ಅದು ಹೇಳ್ಬೋದು. 3 ಜನಕ್ಕೆ ಯಾರಿಗೆ ಮಾಡ್ತೀರಾ ಅದು ಶೇರ್ ಹೋಗುತ್ತೆ ಅಲ್ವಾ? ಆ 3 ಜನ ಶೇರ್ ಹೋಗುತ್ತೆ. ನೀವು ಒಬ್ರಿಗೆ 3 ಹೈಪ್ ಮಾಡಿದ್ರೆ 100 ರೂಪಾಯಿ ಅವ್ನಿಗೆ ಹೋಗುತ್ತೆ. ಆ 100 ರೂಪಾಯಿ ಒಂದು 60% ಇಲ್ಲ ಅಥವಾ 40%. ಇವಾಗ ಇಷ್ಟೇ ಜಾಯಿನ್ ಬಿಡೋದಕ್ಕೂ ಅಷ್ಟೇ ತೊಗೊತಾರೆ ಯೂಟ್ಯೂಬರು. 40% ಅವರು ಇಟ್ಕೊತಾರೆ, 60% ನಿಮಗೆ ಕೊಡ್ತಾರೆ, ಕ್ರಿಯೇಟರ್ಸ್ ಕೊಡ್ತಾರೆ. ಅದೇ ರೀತಿ ಇದು ಕೂಡ ನಡೆಯುತ್ತೆ. ಓಕೆನಾ? ಹೇಳಿದ್ನಲ್ಲ 7 ತಿಂಗಳಿಂದನೇ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಮಾಡಿದೆ. ಸೇಮ್ ಹಂಗೆ ಓದಿದೆ ಅಪ್ಡೇಟ್ ಇದು. ಓಕೆನಾ? ಚೆನ್ನಾಗಿತ್ತು ಅನ್ಸುತ್ತೆ ವಿಡಿಯೋ. ಏನು ಅನ್ಸುತ್ತೆ ನಿಮಗೆ? ಹೈಪ್ ಮೇಲೆ ನೀವು ಏನೋ ತಪ್ಪು ನಿರ್ಧಾರ ತಗೊಂಡಿರಾ, ಹೈಪ್ ಮಾಡಿದ್ರೆ ವಿಡಿಯೋ ವೈರಲ್ ಆಗುತ್ತೆ ಅಂತ ನೀವು ಯಾವ್ದಾರ ಕ್ರಿಯೇಟರ್ಸ್ ವಿಡಿಯೋಗಳು ನೋಡಿದ್ರಾ? ಓಕೆ, ಈ ಎಲ್ಲ ಶುದ್ಧ ಸುಳ್ಳು. ಹೈಪ್ ಮಾಡಿ ಏನಿಲ್ಲ, ನಮಗೂ ಮಾಡಿ, ನೀವು ಮಾಡಿ, ನಿಮ್ಗೂ ಕ್ರಿಯೇಟರ್ಸ್ಗಳು ಮಾಡಲಿ, ಬಟ್ ವಿಡಿಯೋ ವೈರಲ್ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳು. ಇಲ್ಲಿ ಪ್ರೂವ್ ಆಗೋಯ್ತು. ನಾ ಭರತ 6 ಗಂಟೆಯಿಂದ ಕೂತ್ಕೊಂಡು ಈಗ 8 ಗಂಟೆ 2 ಅವರ್ ಚಾಟ್ ಮಾಡಿದ್ದಾನೆ. ಏನೋ ವೈರಲ್ ಆಗುತ್ತಾ ಹೇಳಿ, ಈ ಥರ ಆ ಥರ ಅಂತ ಅಲ್ಲಿ ಚಾಟ್ ಮಾಡಿ ಡಿಸ್ಕಸ್ ಮಾಡಿ ಯೂಟ್ಯೂಬ್ದು ಅದು ತೆಗ್ದು ಎಲ್ಲ ರಿಸರ್ಚ್ ಮಾಡಿ ಈಗ ಒಂದು ವಿಡಿಯೋ ಮಾಡ್ತಾ ಇರೋದು. ಯಾವುದೇ ರೀತಿ ಫಸ್ಟ್ ಹೆಂಗಿತ್ತೋ ಯೂಟ್ಯೂಬ್ ಚಾನಲ್ ಹಂಗೆ ಇರುತ್ತೆ. ಹೈಪ್ ಅನ್ನೋದು ಹೊಸ ಪಿಕ್ಚರ್. ಅವನಿಗೆ ಲೈಕ್ ಎಲ್ಲ ತಂದ್ರಲ್ಲ, ಲೈಕು, ಡಿಸ್ಲೈಕು, ಕಮೆಂಟ್ಸು ಅಂತ, ಆಮೇಲೆ ಸೂಪರ್ ಟ್ಯಾಂಕ್ಸು, ಇದೇ ರೀತಿ ಇದೊಂದು ಹೊಸ ಫೀಚರ್ ಹೈಪ್ ಅಷ್ಟೇ. ಓಕೆ, ಹೈಪ್ ಮಾಡಿ ಎಂಜಾಯ್ ಮಾಡಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಬರುತ್ತೆ. ಓಕೆ, ವಿಡಿಯೋ ಎಂಡ್ ಮಾಡೋಣ. ಓಕೆ ಪಾಪ, ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕಂದ್ರೆ ಹೇಳಿದ್ರೆ ನಾನು ಪಿನ್ ಮಾಡಿರ್ತೀನಿ ಮೇಲೆ ಹೈಪ್ ಬಗ್ಗೆ ವಿಡಿಯೋ. ಆ ವಿಡಿಯೋ ಪೂರ್ತಿ ನೋಡಿ, ನಿಮಗೆಲ್ಲ ಡೀಟೇಲ್ಸ್ ಇನ್ನೂ ಗೊತ್ತಾಗುತ್ತೆ. ಹೈಪ್ ಎಂದರೆ ಏನು, ಆಮೇಲೆ ಅದರ ರೂಲ್ಸ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿಗೆ ವಿಡಿಯೋ ಮುಗಿಸೋಣ ಫ್ರೆಂಡ್ಸ್. ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಳಿದ್ರೆ ಸಿಂಪಲ್, ಜಸ್ಟ್ ನಾವು ಸಬ್ಸ್ಕ್ರೈಬ್, ಲೈಕ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.